ನ್ಯಾಯಾಂಗವನ್ನು ಟೀಕೆ ಮಾಡೋರು ಇದ್ದಾರೆ, ನ್ಯಾಯಾಂಗ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ಬುದ್ಧಿವಾದ ಹೇಳೋರು ಇದ್ದಾರೆ, ನ್ಯಾಯಾಂಗ ಸರಿಯಾಗಿಲ್ಲ ಅಂತ ಹೇಳೋರು ಇದ್ದಾರೆ. ಇಂಥ ಪರಿಸ್ಥಿತಿಗೆ ಕಾರಣ ನ್ಯಾಯಾಂಗವೋ ಇಲ್ಲ ರಾಜಕಾರಣವೋ? ದುರಾಸೆ ಅನ್ನೋದು ಬಹಳ ಜಾಸ್ತಿ ಆಗಿದೆ. ಅದರಿಂದ ಸಮಾಜದಲ್ಲಿ ಜನರಿಗೆ ಆ ಸ್ತಂಭಗಳ ಮೇಲೆ ಇರುವಂಥ ನಂಬಿಕೆ ಬಹಳ ಕಮ್ಮಿ ಆಗಿದೆ. ದುರಾಸೆ ಕೂಡ ನ್ಯಾಯಾಂಗದಲ್ಲಿ ಇದೆ ಅನ್ನೋದು ನಿಜ. ತಪ್ಪು ಮಾಡಿದವನ್ನ ತೋರಿಸ್ಕೊಡೋದು ಕೋರ್ಟಿನ ಕರ್ತವ್ಯ. ಆದರೆ ಅದಕ್ಕೆ ವಿರುದ್ಧವಾಗಿ ಕಾನೂನಿದ್ರೆ ಅದನ್ನು ಕಣ್ಣು ಮುಚ್ಚಿ ನೀವು ಫಾಲೋ ಮಾಡಲೇಬೇಕು. ನ್ಯಾಯಾಧೀಶ ಪ್ರಾಮಾಣಿಕರಾಗಿದ್ದರೂ ಕೂಡ ಅವರ ಥಿಂಕಿಂಗ್ ವಿಲ್ ಬಿ ಇನ್ ಸಮ್ ಡಿಫ್ರೆಂಟ್ ಲೆವೆಲ್. ಅದು ಹಿಂದೂಗಳನ್ನ ನ್ಯಾಯಾಲಯಕ್ಕೆ ಹೋಗೋ ಅವಕಾಶದಿಂದ ವಂಚಿತರನ್ನಾಗಿ ಮಾಡುತ್ತೆ ಅನ್ನುವಂಥ ಒಂದು ವಾದ ಇದೆ. ಯಾರು ಕೋರ್ಟಿಗೆ, ಈ ಧರ್ಮದವರು ಕೋರ್ಟಿಗೆ ಬರಬಾರ್ದು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಮೀಸಲಾತಿಯ ವಿಚಾರ ಒಂದಷ್ಟು ಜಾತಿ ಸಂಘರ್ಷಕ್ಕೆ ಕಾರಣ ಆಗುವ ಸಾಧ್ಯತೆಗಳಿವೆ. ಸಂವಿಧಾನದಲ್ಲಿ ಇದಕ್ಕೆ ಯಾವ ಪರಿಹಾರ ಆಗಾದ್ರೆ? ಈ ಮೀಸಲಾತಿ ಒಂದು ವೋಟಿನ ವೆಪನ್ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ 10 ವರ್ಷ, ಇವತ್ತಿಗೂ ಕೂಡ ಅವರಿಗೆ ಅವ್ರ ವಿದ್ಯೆಯಿಂದ ವಂಚಿತರಾಗಿದ್ದಾರೆ. ಮೀಸಲಾತಿಯ ಲಾಭ ಹೋಗುವುದು ಮಂತ್ರಿಗಳ ಮಕ್ಕಳಿಗೆ, ಜಡ್ಜಸ್ ಮಕ್ಕಳಿಗೆ, IAS ಅಧಿಕಾರಿಗಳ ಮಕ್ಕಳಿಗೆ. ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ದೇಶಾದ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗ್ತಿರತಕ್ಕಂಥ ಒಂದು ವ್ಯವಸ್ಥೆ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆ ಹಾದಿ ತಪ್ತಾ ಇದೆ, ನ್ಯಾಯಾಂಗ ವ್ಯವಸ್ಥೆ ಭಾಳ ರಿಜಿಡ್ ಆಗ್ತಾ ಇದೆ, ನ್ಯಾಯಾಂಗ ವ್ಯವಸ್ಥೆ ಫ್ಲೆಕ್ಸಿಬಲ್ ಆಗ್ತಾ ಇದೆ. ಒಂದಕ್ಕಿಂತ ಒಂದಷ್ಟು ಕಾಂಟ್ರಾಸ್ಟ್ ರೀತಿಯಲ್ಲಿ ಒಬ್ಬರಿಗೆ ಅನಿಸಿದ ಹಾಗೆ ಮತ್ತೊಬ್ಬರಿಗೆ ತೋಚಿದ ಹಾಗೆ ನ್ಯಾಯಾಂಗದ ಬಗ್ಗೆ ಮಾತುಗಳನ್ನು ಆಡೋರಿದ್ದಾರೆ. ನ್ಯಾಯಾಂಗ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂಥ ಮಾತುಗಳು, ನ್ಯಾಯಾಂಗ ಸಂವಿಧಾನದ ಪರವಾಗಿ ನಡ್ಕೊಳ್ತಾ ಇಲ್ಲ ಅಂತ ಮಾತುಗಳು, ನ್ಯಾಯಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನಗಳು, ಹೀಗೆಲ್ಲ ಅನೇಕ ಪ್ರಕರಣಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಇವತ್ತಿನ ದಿನಗಳಲ್ಲಿ ನ್ಯಾಯಾಂಗ ಒಟ್ಟಾರೆಯಾಗಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ನ್ಯಾಯಾಂಗದ ಮೇಲೆ ಮಾತನಾಡುವವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಂತದಲ್ಲಿ ಮತ್ತೊಬ್ಬ ಮುಖ್ಯ ವ್ಯಕ್ತಿಯ ಮಾತು ಕೇಳೋದಕ್ಕೆ ಕರ್ನಾಟಕ ರಾಜ್ಯ ಇರ್ಬೋದು, ಇಡೀ ದೇಶ ಕಾಯ್ತಾ ಇದೆ. ಅವರು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು. ಇವತ್ತು ಸಂತೋಷ್ ಹೆಗಡೆ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಎಂದಿನದಕ್ಕಿಂತ ಹೆಚ್ಚಾಗಿ ಬಹುಶಃ ನನಗೆ ಗೊತ್ತಿರೋ ಹಾಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ನ್ಯಾಯಾಂಗವನ್ನು ಟೀಕೆ ಮಾಡೋರು ಇದ್ದಾರೆ, ನ್ಯಾಯಾಂಗ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ಬುದ್ಧಿವಾದ ಹೇಳೋರು ಇದ್ದಾರೆ, ನ್ಯಾಯಾಂಗ ಸರಿಯಾಗಿಲ್ಲ ಅಂತ ಹೇಳೋರು ಇದ್ದಾರೆ. ಇಂಥ ಪರಿಸ್ಥಿತಿಗೆ ಕಾರಣ ನ್ಯಾಯಾಂಗವೋ ಇಲ್ಲ ರಾಜಕಾರಣವೋ ನಿಮ್ಮ ಪ್ರಕಾರ? ನ್ಯಾಯಾಂಗದಲ್ಲಿ ಕೂಡ ನ್ಯೂನ್ಯತೆ ಇದೆ. ಓಕೆ. ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಸಂವಿಧಾನದ 2 ಸ್ತಂಭಗಳು, ಶಾಸಕಾಂಗ ಮತ್ತು ಕಾರ್ಯಾಂಗ, ಭಾಳ ಕೀಳು ಮಟ್ಟಕ್ಕೆ ಹೋಗಿದೆ. ದುರಾಸೆ ಅನ್ನೋದು ಭಾಳ ಜಾಸ್ತಿ ಆಗಿದೆ. ಅದರಿಂದ ಸಮಾಜದಲ್ಲಿ ಜನರಿಗೆ ಆ ಸ್ತಂಭಗಳ ಮೇಲೆ ಇರುವಂಥ ನಂಬಿಕೆ ಭಾಳ ಕಮ್ಮಿ ಆಗಿದೆ. ಆ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇದೆ, ಒಂದು ಪ್ರಯತ್ನ ಕೂಡ ನಡೀತಾ ಇದೆ. 3ನೇ ಸ್ತಂಭವನ್ನು ಕೂಡ ತಮ್ಮ ಮಟ್ಟಕ್ಕೆ ಎಳಿಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಸಂವಿಧಾನವನ್ನು ಸರಿಯಾಗಿ ಇದು ಮಾಡಲ್ಲ, ಎಕ್ಸ್ಪ್ಲೇನ್ ಮಾಡಲ್ಲ, ಸಂವಿಧಾನವನ್ನು ಫಾಲೋ ಮಾಡಲ್ಲ, ಸಂವಿಧಾನವನ್ನೇ ತಮ್ಮ ಲಾಭಕ್ಕೆ ಬದಲಿಸುವಂಥ ಪ್ರಯತ್ನಗಳು ಆಗ್ತಾ ಇವೆ ಅನ್ನೋ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇವೆ. ಹಾಗಂದರೆ ನ್ಯಾಯಾಂಗದಲ್ಲಿ ಎಲ್ಲ ಸರಿ ಇದೆ ಅಂತ ಅಲ್ಲ, ನ್ಯಾಯಾಂಗದಲ್ಲೂ ಕೂಡ ನ್ಯೂನತೆಗಳು ಕಂಡು ಬರ್ತಾ ಇದೆ. ದುರಾಸೆ ಕೂಡ ನ್ಯಾಯಾಂಗದಲ್ಲಿ ಇದೆ ಅನ್ನೋದು ನಿಜ, ಅದು ಇಲ್ಲ ಅನ್ನೋಕ್ಕೆ ಹೇಳೋಕ್ಕೆ ಸಾಧ್ಯವಿಲ್ಲ. ಆದರೆ ಎಲ್ಲ ಮಟ್ಟದಲ್ಲೂ ಕೂಡ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಹೆಚ್ಚು ನಂಬಿಕೆ ಇರುವಂಥ ಸಂಸ್ಥೆ ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗದಕ್ಕಿಂತ ಹೆಚ್ಚು ನಂಬಿಕೆ ಇರುವ ಸಂಸ್ಥೆ ನ್ಯಾಯಾಂಗ ಅಂತ ತಿಳ್ಕೊಂಡಿದ್ದೇನೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತಾವು ಹೇಳಿದಂಗೆ ನ್ಯಾಯಾಂಗ ಒಂದು ರೀತಿಯಲ್ಲಿ ಎಚ್ಚೆತ್ತುಕೊಳ್ಬೇಕು ಅನ್ನೋದು ನನ್ನ ವಿಚಾರ ಕೂಡ. ಯಾಕಂದರೆ ಒಂದು ಸ್ವಲ್ಪ ತಪ್ಪಿದ್ರೆ ಆ ತಪ್ಪನ್ನೇ ಭಾಳ ದೊಡ್ಡದಾಗಿ ತೋರಿಸುವಂಥ ಪ್ರಯತ್ನಗಳು ನ್ಯಾಯಾಂಗದ ವಿರುದ್ಧ ನಡೀತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ನ್ಯಾಯಾಧೀಶರು ಸ್ವಲ್ಪ ಎಚ್ಚರಿಸ್ಕೊಳ್ಬೇಕು. ತಮ್ಮ ಮೇಲೆ ಇದ್ದಂಥ ಗೌರವ ಮುಂದಕ್ಕೂ ಇರಬೇಕಾದ್ರೆ ಅವರು ಸರಿದಾರಿಯಲ್ಲೇ ಹೋಗಬೇಕಾಗಿದೆ. 100ರಲ್ಲಿ ಒಬ್ಬ ತಪ್ಪು ಮಾಡಿದರೂ ಕೂಡ ಆ ತಪ್ಪನ್ನು ನ್ಯಾಯಾಂಗದ ಮೇಲೇ ಹೋಲಿಸ್ತಾರೆ. ನೋಡಿ ನ್ಯಾಯಾಂಗ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋ ವಿಚಾರದಲ್ಲಿ. ಆದ್ದರಿಂದ ಮೊದಲಾಗಿ ನ್ಯಾಯಾಧೀಶರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಪ್ರಯತ್ನ ಆಗಬೇಕನ್ನೋದು ನನ್ನ ವಿಚಾರ. ಇಲ್ಲಿ ನ್ಯಾಯಾಧೀಶರ ಜವಾಬ್ದಾರಿ ಅಂತ ಬಂದಾಗ ಅದು ನ್ಯಾಯಾಲಯದ ಕಲಾಪಗಳ ಒಳಗೆ ಇರಬಹುದು ಅಥವಾ ಅದರಿಂದ ಹೊರತಾಗಿ ಅವರು ಮಾಡುವಂಥ ಮಾತುಗಳು ಇರಬಹುದು. ಯಾವುದರ ಬಗ್ಗೆ ಎಚ್ಚರವಾಗಿರಬೇಕು ಅಂತ ನಿಮಗೆ? ನ್ಯಾಯಾಂಗದ ಕೆಲಸದಲ್ಲಿ ಶಾಸಕಾಂಗ ಕಾರ್ಯಾಂಗದವರ ಕೈವಾಡ ಇರಬಾರ್ದು ಒಂದು.
ನ್ಯಾಯಾಂಗದವರು ಕೂಡ ಕಾನೂನನ್ನು ಪಾಲಿಸಿಕೊಂಡೇ ಹೋಗಬೇಕು. ಕಾನೂನು ಬಿಟ್ಟು ಇತರ ವಿಚಾರವನ್ನು ಆ ಒಂದು ಕೇಸಿನ ತೀರ್ಪಿನಲ್ಲಿ ಬರಬಾರದು ಅನ್ನೋದು ಹಿಂದಿನಿಂದಲೂ ನ್ಯಾಯಾಂಗದ ಮೇಲೆ ಒಂದು ಜವಾಬ್ದಾರಿಯನ್ನು ಹಿರಿಯರು ಇಟ್ಟಿದ್ದರು. ಆದ್ದರಿಂದ ವೈಯಕ್ತಿಕ ವಿಚಾರಗಳಿಗೆ ನ್ಯಾಯಾಂಗದಲ್ಲಿ ಎಡೆ ಇರಬಾರ್ದು ಅನ್ನೋದು ನ್ಯಾಯಾಂಗದ ಒಂದು ವಿಚಾರ. ಅದನ್ನು ನೀವು ನ್ಯಾಯಮಾತೆಯನ್ನು ನೋಡಿರ್ಬೋದು, ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಬಟ್ ಇವಾಗ ಅದನ್ನ ಹೌದು, ಆಗಿದೆ. ಇವಾಗ ನಿವೃತ್ತರಾದಂಥ ಮುಖ್ಯ ನ್ಯಾಯಾಧೀಶರು ಅದನ್ನು ತೆಗೆದುಬಿಟ್ಟು ಇವಾಗ ಅಂದರೆ ಅವರು ತೋರಿಸ್ತಾರೆ ಇವತ್ತಿನ ಪರಿಸ್ಥಿತಿ ತೋರಿಸಿದಂಗೆ ಆಗ್ತದೆ. ನನ್ನ ಅನಿಸಿಕೆಯಲ್ಲಿ ನ್ಯಾಯಾಂಗದಲ್ಲಿ ಹೊಸ ಹೊಸ ವಿಧಾನಗಳು ಬರಬಾರ್ದು, ಹಳೆಯ ವಿಧಾನಗಳೇ ಇರಬೇಕು. ಯಾಕಂದರೆ ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳುವಂಥ ಒಂದು ದಾರಿ ಇದ್ದರೆ ಅದು ಕನ್ಸಿಸ್ಟೆನ್ಸಿ ಅಂತೇವೆ ನಾವು ತೀರ್ಪುಗಳಲ್ಲಿ, ಅದು ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬರು ತಮ್ಮದೇ ಆದ ವಿಚಾರವನ್ನು ಇಟ್ಕೊಂಡು ತೀರ್ಪು ಕೊಡಕ್ಕೆ ಹೋಗಿದ್ರೆ ಆವಾಗ ನ್ಯಾಯಾಂಗದ ಮೇಲಿರುವಂಥ ಗೌರವ ಹೋಗ್ತದೆ. ಮತ್ತು ತೀರ್ಪನ್ನು ಬದಲಾಯಿಸಿ ಇನ್ನೊಂದು ತೀರ್ಪು ಕೊಟ್ಟರೆ ಅದು ಕೂಡ ಜನರ ಮನಸ್ಸಲ್ಲಿ ಏನೋ ನ್ಯಾಯಾಂಗದಲ್ಲಿ ಸ್ವಲ್ಪ ಗಲಾಟೆ ನಡೀತಾ ಇದೆ ಅನ್ನೋದು ಒಂದು ಸಂದೇಶ ಕೂಡ ಹೋಗ್ತದೆ. ಇದನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡು ನ್ಯಾಯಾಂಗದ ಕೆಲವು ಕಾನೂನಿನಲ್ಲಿ ಬರೆಯದಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಅದು ಹಿಂದೆ ನ್ಯಾಯಾಧೀಶರ ನೇಮಕ ಆಗುವಾಗ ಅವರ ವಕೀಲನ ವೃತ್ತಿಯನ್ನು ನೋಡಿ ಯಾವ ರೀತಿಯಲ್ಲಿ ಅವರು ವಾದ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕಾನೂನನ್ನು ವರ್ಣಿಸ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನ್ಯಾಯಾಧೀಶರಾಗಿ ಮಾಡ್ತಾಯಿದ್ರು. ಆವಾಗ ಹೈಕೋರ್ಟ್ಗಳಲ್ಲಿ 10 ಜನ 20 ಜನ ಜಾಸ್ತಿ, ಅಂದರೆ ಅಲಹಾಬಾದ್ ಹೈಕೋರ್ಟಲ್ಲಿ 20 ಜನ ಇದ್ರೇನೋ, ಇವಾಗ 120 ಜನ ಇದ್ದಾರೆ. ಅಷ್ಟೊಂದು ಜನರನ್ನು ನೇಮಕ ಮಾಡುವಾಗ ಆ ಒಂದು ಸ್ಟ್ರಿಕ್ಟ್ ಪಾಲಿಸಿಯನ್ನು ಅಪ್ಲೈ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಅದು ನ್ಯಾಯಾಧೀಶರ ವೈಯಕ್ತಿಕ ಜವಾಬ್ದಾರಿ ಆಗಿರಬೇಕು. ತಮ್ಮ ವಿಚಾರ ಏನಿದ್ರೂ ಕೂಡ ಕಾನೂನು ಏನು ಹೇಳ್ತದೆ ಆ ಕಾನೂನಿನ ಪರವಾಗಿ ಹಿಂದೆ ಏನು ಮೇಲಿನ ಕೋರ್ಟ್ನವ್ರು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ಸೂಕ್ತವಾದ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ತೀರ್ಪು ಕೊಡಬೇಕು. ಮತ್ತು ನ್ಯಾಯಾಧೀಶರು ಕೋರ್ಟಿನ ಹೊರಗಡೆ ಮಾತಾಡೋದನ್ನು ನಿಲ್ಲಿಸಬೇಕು ನ್ಯಾಯಾಧೀಶರಾಗಿದ್ದಷ್ಟು ದಿವಸ. ಯಾಕಂದರೆ ಹೊರಗಡೆ ಮಾತಾಡುವಾಗ ಬೇರೆ ಬೇರೆ ವಿಚಾರಗಳು ಬರ್ತವೆ. ತಮ್ಮದೇ ಆದ ವೈಯಕ್ತಿಕ ವಿಚಾರನ ಹೇಳಕ್ಕೆ ಹೋದರೆ ಅದು ಇನ್ನೊಂದು ವಿಚಾರಕ್ಕೆ ವಿರುದ್ಧವಾಗಿರ್ಬೋದು. ಆವಾಗ ಜನರು ಹೇಳ್ತಾರೆ, ನೋಡ್ರಿ ಒಬ್ಬರು ನ್ಯಾಯಾಧೀಶರು ಹಿಂಗೆ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೇಳ್ತಾರೆ ಅಂತ ಇರ್ತದೆ. ಅದರಿಂದ ನ್ಯಾಯಾಧೀಶರಾಗಿರುವಷ್ಟು ದಿನ ನ್ಯಾಯಾಲಯದ ಹೊರಗೆ ಮಾತಾಡಬಾರ್ದು ಅನ್ನೋದೊಂದು ಪ್ರಾಕ್ಟೀಸ್ ಇತ್ತು. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಒಂದು ತೀರ್ಪು ಬಂದ ತಕ್ಷಣ ಇದು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ, ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅನ್ನುವಂಥದ್ದು ಮಾತನ್ನು ಮಾತಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ರು. ಆದರೆ ಈಗ ಒಂದು ತೀರ್ಪು ಬಂದ ತಕ್ಷಣ ಜಡ್ಜ್ ಯಾರಿದ್ದಾರಪ್ಪ ಅಂತ ಕೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಇವರಾ ಬಿಡಪ್ಪ, ಇವರಾ ಬಿಡಪ್ಪ, ಈ ಥರದ ಟೀಕೆಗಳು, ಈ ಥರದ ಪ್ರತಿಕ್ರಿಯೆಗಳು ಬರೋದಕ್ಕೆ ಏನು ಕಾರಣ ಹಾಗಾದ್ರೆ? ನನ್ನ ಅನಿಸಿಕೆಯಲ್ಲಿ ಇವತ್ತು ನ್ಯಾಯಾಧೀಶರ ನೇಮಕ ಆಗಬೇಕಾದ್ರೆ ಇರುವಂಥ ಲಾಯರ್ಗಳ ಹಿನ್ನೆಲೆ ಭಾಳ ಜನ ಗೊತ್ತಿರಲ್ಲ. ಯಾಕಂದರೆ ಭಾಳ ಲಾಯರ್ಗಳು ಭಾಳ 100 ಜನ ಲಾಯರ್ಸ್ ಇರ್ತಾರೆ. ಅವ್ರ ನೇಮಕ ಮಾಡುವಾಗ ಇವ್ರನ್ನ ಅವ್ರ ಹಿನ್ನೆಲೆ ಏನು, ಅವ್ರ ವಿಚಾರಗಳೇನು, ಅವ್ರು ಏನು ಮಾತಾಡ್ತಾ ಇದ್ರು, ಅವ್ರು ಯಾವ ರೀತಿ ವಾದ ಮಾಡ್ತಾ ಇದ್ರು ಅವನ್ನ ನೋಡಿಕೊಂಡು ಹುಡುಕೋಕೆ ಹೋದರೆ ನಿಮ್ಗೆ ಸಿಗ್ತಾ ಇರಲಿಲ್ಲ. ಅದರಿಂದ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಭಾವನೆ ಉಳ್ಳಂಥ ನ್ಯಾಯಾಧೀಶರುಗಳು ಬರ್ತಾ ಇದ್ದಾರೆ, ನೇಮಕ ಆಗ್ತಾ ಇದ್ದಾರೆ. ಈ ಸಂಖ್ಯೆ ಕಮ್ಮಿ ಆಗಿರ್ತಾ ಇದ್ದರೆ ಸುಲಭವಾಗಿ ಒಂದು ಸಿಸ್ಟಮನ್ನು ಫಾಲೋ ಮಾಡುವಂಥವ್ರನ್ನು ನೇಮಕ ಮಾಡ್ಬೋದಿತ್ತು. ಇಲ್ಲದೇ ಇದ್ರೆ ಇತ್ತೀಚೆಗೆ ನೀವು ಇದರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅಲಹಾಬಾದ್ ಹೈಕೋರ್ಟ್ನ ಒಬ್ಬರು ನ್ಯಾಯಾಧೀಶರು ಬಹಳ ಗಂಭೀರವಾದ ವಿಚಾರವನ್ನು ಈ ಸಮಯಕ್ಕೆ ಸೂಕ್ತವಾಗಿ ಹೇಳ್ತೇನೆ, ಈ ರೀತಿ ಆಗ್ತಾ ಇದೆ. ಆದ್ದರಿಂದ ಈ ರೀತಿ ನ್ಯೂನತೆಗಳು ಕಂಡು ಬರ್ತಾ ಇದೆ. ಭಾಳ ಸಲ ದೊಡ್ಡ ಹಿರಿಯ ಕೋರ್ಟಿನ ತೀರ್ಪುಗಳು ಇದ್ದರೂ ಕೂಡ ಅದನ್ನು ಇಲ್ಲದಂತೆ ಮಾಡಿಬಿಟ್ಟು ತೀರ್ಪು ಕೊಡುವವರು ಇರ್ತಾರೆ. ಉದಾಹರಣೆಗೆ ಸರ್, ನೂಪುರ್ ಶರ್ಮಾ ವಿಚಾರದಲ್ಲಿ ಮೊದಲನೇ ಹಿಯರಿಂಗ್ನಲ್ಲಿ ನೂಪುರ್ ಶರ್ಮಾ ಮಾಡಿದ್ದೆಲ್ಲವೂ ತಪ್ಪು ಅನ್ನುವಂಥದ್ದನ್ನು ಅಬ್ಸರ್ವೇಷನ್ ಕೊಡ್ತಾರೆ. ಅದೇ ಎರಡನೇ ವಿಚಾರಣೆಯ ಸಂದರ್ಭದಲ್ಲಿ ಅದಕ್ಕೆ ಉಲ್ಟಾ ಸಂಪೂರ್ಣ ವಿರುದ್ಧವಾದಂಥ ಅಬ್ಸರ್ವೇಷನ್ಗಳು ಬರ್ತಾರೆ. ಸೇಮ್ ಪೀಠ, ಒಂದೇ ಪೀಠ. ಹೌದು. ನಿನ್ನೆ ಒಂದು ವಿಚಾರವನ್ನು ಪಬ್ಲಿಕ್ ಆಗಿ ಹೇಳೋದು, ಮತ್ತು ಇನ್ನೊಂದು ಸಲ ಬಂದಾಗ ಅವ್ರಿಗೆ ಗೊತ್ತಾಗ್ತದೆ ನಾನು ಹೇಳಿದ ತಪ್ಪಂತ, ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡುವುದು. ಆವಾಗ ಸಾರ್ವಜನಿಕರಿಗೆ ಏನು ಇದರಲ್ಲಿ ಏನು ಡೆಫಿನೆಟ್ಲಿ ಇದು ಇಲ್ಲ ಅನ್ನೋ ಒಂದು ಡೌಟ್ ಬರ್ತದೆ.
ಜಾಸ್ತಿ ಮಾತಾಡಬಾರ್ದು ಕೋರ್ಟಲ್ಲಿ. ಕೇಳಿದ್ದನ್ನು ಕೇಳಿ ಅಂತ ಒಂದು ಕ್ಲಾರಿಟಿ ಬೇಕಾದರೆ ಅದ ಪ್ರಶ್ನೆ ಬೇಕಾದರೆ ಕೇಳ್ಬೋದು. ಒಂದು ಏನೇನೋ ಮಾತಾಡೋಕ್ಕೆ ಹೋದರೆ ಮತ್ತೆ ಅದು ತಪ್ಪು ದಾರಿಯಲ್ಲೇ ಹೋಗ್ತದೆ. ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ತೀರ್ಪಿಗಿಂತಲೂ ಹೆಚ್ಚಾಗಿ ತೀರ್ಪು ಕೊಡುವಾಗ ಅಬ್ಸರ್ವೇಷನ್ಗಳಿರ್ತಾವಲ್ಲ ಅವೇ ಹೆಚ್ಚು ಚರ್ಚೆಗೆ ನಿಜ ಗ್ರಾಸ ಒಳಗುತ್ತಾಗ್ತಾ ಇದೆ. ಇದು ನ್ಯಾಯಾಧೀಶ ಪ್ರಾಮಾಣಿಕರಾಗಿದ್ರು ಕೂಡ ಅವರ ಥಿಂಕಿಂಗ್ ವಿಲ್ ಬಿ ಇನ್ ಸಮ್ ಡಿಫ್ರೆಂಟ್ ಲೆವೆಲ್, ಡಿರೆಕ್ಷನ್ ಆಲ್ ಟುಗೆದರ್. ಹೌದು ಅದು ಇದು ಮಾನವನಲ್ಲಿ ಅಂತ ಒಪಿನಿಯನ್ ಇರೋದು ಸರ್ವಸಾಧಾರಣ. ಅದಕ್ಕೆ ಪಬ್ಲಿಸಿಟಿ ಕೊಡಬಾರ್ದು, ಅದನ್ನು ಎಕ್ಸ್ಪ್ರೆಸ್ ಮಾಡಬಾರ್ದು, ಅದನ್ನು ತಮ್ಮ ತೀರ್ಪಲ್ಲಿ ತೋರಿಸಬಾರ್ದು. ಈಗ ನೋಡಿ, ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ಅಯೋಧ್ಯ ತೀರ್ಪಿನ ಸಂದರ್ಭದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಗ್ಗೆ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ನೀಡಿದಂಥ ಒಂದು ಅಬ್ಸರ್ವೇಷನ್ನು ಈಗ ಅದು ಹೆಚ್ಚು ಚರ್ಚೆ ಆಗ್ತಾ ಇದೆ. ಆಗ ಆ ಅಬ್ಸರ್ವೇಷನ್ ಕೊಟ್ಟಿದ್ದು ಈಗ ಅದು ಬೇರೆ ರೀತಿಯಲ್ಲಿ ಅದನ್ನು ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಅದು ಯಾವ ರೀತಿ ನೀವೇ ಹೇಗೆ ಮಾಡ್ತೀವಿ? ಇಲ್ಲ, ಸುಪ್ರೀಂ ಕೋರ್ಟ್ನ ಹಿರಿಯ ಲಾಯರ್ಗಳೇ ಆ ಟೀಕೆ ಬೇಕಾದ ಕಾರಣರಾಗಿದ್ದಾರೆ. ನನ್ನ ಅನಿಸಿಕೆಯಲ್ಲಿ ಅವರ ಕಾನೂನು ವಿಚಾರವನ್ನು ಬರೆದಿದ್ದಾರೆ. ಅದು ಸುಪ್ರೀಂ ಕೋರ್ಟ್ನ ತೀರ್ಪು. ಅದನ್ನ ಕ್ರಿಟಿಸೈಸ್ ಮಾಡುವ ಅಧಿಕಾರ ಇದೆ, ಎಲ್ಲರಿಗಿದೆ. ಕಂಟೆಂಪ್ಟ್ ಕೋರ್ಟ್ ಆಗಲ್ಲ ಅದರಲ್ಲಿ. ಆದರೆ ಈ ಪರ್ಟಿಕ್ಯುಲರ್ ಕೇಸಿನ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ. ಮೆಜಾರಿಟಿ ಜಡ್ಜ್ಮೆಂಟ್ ಹೇಳಿದ್ದಾರೆ, 5 ಜನ ಒಪ್ಪಿದ್ದಾರೆ ಅದರಲ್ಲಿ. ಅದರಿಂದಾಗಿ ಅದನ್ನು ಒಪ್ಕೊಳ್ಬೇಕು. ಟೀಕೆ ಮಾಡುವವ್ರು ಮಾಡ್ಬೋದು, ಅದಕ್ಕೆ ಏನಿದಿಲ್ಲ, ಕಾನೂನಲ್ಲಿ ಏನಿದಿಲ್ಲ. ಹೌದು ಹೌದು. ಆದರೆ ಒಂದು ವಿಚಾರ ಅಂತಂದರೆ ಮುಖ್ಯ ನ್ಯಾಯಮೂರ್ತಿಗಳು ಕಲಾಪದಲ್ಲಿ ಅವ್ರು ಕೊಡುವಂಥ ಅಬ್ಸರ್ವೇಷನ್ ಇರ್ಬೋದು, ತೀರ್ಪಿರ್ಬೋದು. ಆದರೆ ಹೊರಗಡೆ ಇನ್ನೊಂದು ವಿಚಾರ ಭಾಳ ಚರ್ಚೆಗೆ ಬಂತು. ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಮನೆಗೆ ಗಣೇಶ ಪೂಜೆಗೆ ಪ್ರಧಾನಮಂತ್ರಿಗಳು ಹೋದರು ಅನ್ನುವಂಥದ್ದು. ಅದರಲ್ಲಿ ನಾನು ತಪ್ಪು ಕಾಣಲ್ಲ. ಯಾಕಂದ್ರೆ ಅದೊಂದು ವೈಯಕ್ತಿಕ ವಿಚಾರ. ಅವರು ಅದನ್ನು ಅವಾಯ್ಡ್ ಮಾಡ್ಬೋದಿತ್ತು. ಆದ್ರೆ ಹಿಂದೆ ಚೀಫ್ ಜಸ್ಟಿಸ್ ಬಾಲಕೃಷ್ಣ ಅವರು ಇವರ ಮನೆಗೆ ಹೋಗಿದ್ರು, ಮನಮೋಹನ್ ಸಿಂಗ್ ಅವರ ಮನೆಗೆ ಹೋಗಿದ್ರು. ಅವಾಗ ಯಾರು ಟೀಕೆ ಮಾಡಿಲ್ಲ. ಟೀಕೆ ಮಾಡುವವರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕಾರಣಗಳಿರ್ತವೆ. ಅದ್ರ ಬಗ್ಗೆ ನಾನು ಹೇಳಲ್ಲ. ಯಾಕೆಂದ್ರೆ ನನ್ನದೇ ವಿಚಾರ ಆಗಿದ್ರೆ ನಾನು ಹೋಗ್ತಾ ಇರಲಿಲ್ಲ. ನೋಡಿ, ನೀವು ಕಾನೂನನ್ನು ಪಾಲಿಸ್ತೀರಿ ಮಾತ್ರ ಅಲ್ಲ, ಯಾವ ಪಕ್ಷಕ್ಕೂ ಸೇರಿದವನಲ್ಲ ಅನ್ನೋ ಒಂದು ವಿಚಾರವನ್ನು ತೋರಿಸ್ಬೇಕಾದ್ರೆ ಎಲ್ಲರಿಗಿಂತ ದೂರ ಇರಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ, ಸರಿ ಅಲ್ಲದಿದ್ರೂ ಕೂಡ ಹಿಂದೆ ಕೂಡ ಈ ರೀತಿ ಆಗಿತ್ತು. 2 ತಪ್ಪು ಒಂದು ಸರಿ ಆಗಲ್ಲ. ಆದ್ರೆ ಟೀಕೆ ಮಾಡುವವರಿಗೆ ಇದು ಮಾತ್ರ ಒಂದು ನೆನಪಿಗೆ ಬಂತು, ಅದು ಯಾಕೆ ನೆನಪಿಗೆ ಬರಲಿಲ್ಲ? ಹೌದು ಹೌದು, ಒಂದು ಸೆಲೆಕ್ಟಿವ್ ಟೀಕೆಗಳೆಲ್ಲ ಇರ್ತವೆ. ಕೆಲವು ಸಲ ಹೋಗ್ಲೇಬೇಕಾಗ್ತದೆ. ಹೌದು, ಹೋಗ್ಲೇಬೇಕಾದ ಸಂದರ್ಭದಲ್ಲಿ ಮುಂದಕ್ಕೆ ಅವರು ಆ ರೀತಿಯ ಕೇಸ್ಗಳನ್ನು ತಗೊಳ್ಬಾರ್ದು. ಯಾಕಂದ್ರೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಹೋಗಿದ್ದೀರಾ, ದೇವಸ್ಥಾನ ಪೂಜೆ ಮಾಡಿದ್ದೀರಾ, ಪ್ರಧಾನಮಂತ್ರಿಗಳ ಕೇಸ್ ಬಂದ್ರೆ ಅದನ್ನು ಕೇಳಬಾರ್ದು ನೀವು. ಯಾಕಂದ್ರೆ ನಿಮ್ಗೂ ಪ್ರಧಾನಮಂತ್ರಿಗೇನೋ ಸಂಬಂಧ ಇದೆ ಅಂತ ಆಗ್ತದೆ. ಈಗ ಅದೇ ಥರದ ಒಂದು ರೆಕ್ಯೂಸ್ ಆಗಿರುವಂಥದ್ದು ಒಂದು ಕೇಸು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮೊಹಮ್ಮದ್ ಜುಬೇರ್ ಅವ್ರ ಕೇಸ್ನಲ್ಲಿ ಅವರು ಜಡ್ಜು ರೆಕ್ಯೂಸ್ ಆದ್ರು, ನಾನು ಮಾಡಲಿಲ್ಲ ಅಂತ. ಅದಕ್ಕೂ ಈಗ ಟೀಕೆ, ಅವ್ರು ರೆಕ್ಯೂಸ್ ಆಗಿದ್ದು ಆದ್ರೂ ಟೀಕೆ ಇರುತ್ತೆ, ನಡೆಸಿದ್ರು ಟೀಕೆ ಇರುತ್ತೆ. ಪ್ರೋ ಅಂಡ್ ಅಗೇನ್ಸ್ಟ್ ಇರುವವರು ಇರ್ತಾರೆ. ಹೌದು. ಸೊ ಹಂಗಿದ್ದಾಗ ಸಂಭಾಲ್ ಮಸೀದಿ ವಿಚಾರದಲ್ಲಿ ಒಂದು ಭಾಳ ವ್ಯಾಪಕವಾದಂಥ ಟೀಕೆ ಬರ್ತಾ ಇದೆ. ಏನಂತಂದರೆ ಎಲ್ಲ ಮಸೀದಿಗಳಿಗೂ ನಾವು ದೇವಸ್ಥಾನವನ್ನು ಹುಡ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ? ಕೋರ್ಟ್ಗಳು ಇದನ್ನು ಒಂದು ಹತೋಟಿಯಲ್ಲಿ ಇಟ್ಕೋಬೇಕು, ಈ ಥರದ ಸನ್ನಿವೇಶಗಳನ್ನು ಅನ್ನುವಂಥ ಮಾತುಗಳು. ಇದರ ಬಗ್ಗೆ ಕಾನೂನಲ್ಲಿ ಒಂದು ಧರ್ಮಕ್ಕೆ ಸೇರಿದಂಥ ಪೂಜಾ ಜಾಗ ಇದ್ದರೆ ಅದನ್ನು ತದನಂತರ ಅಧಿಕಾರಕ್ಕೆ ಬಂದಂಥ ಇನ್ನೊಂದು ಧರ್ಮದವರು ಸ್ವಾಧೀನಪಡಿಸ್ಕೊಳ್ಳುವುದು ತಪ್ಪು. ಆದರೆ ಭಾಳ ವರ್ಷ ಹಂಗೇನೆ ಇದ್ಬಿಟ್ಟು ಯಾರು ಪ್ರೊಟೆಸ್ಟ್ ಮಾಡಿಲ್ಲ, ಯಾರು ಕೋರ್ಟಿಗೆ ಹೋಗಿಲ್ಲ ಅನ್ನೋದು ಹಿನ್ನೆಲೆಯಲ್ಲಿ ಅದು ಅವ್ರದ್ದೇ ಆಗ್ತದೆ ಅನ್ನೋದೊಂದು ರೀತಿಯಾಗಿ ನಾವು ಅಡ್ವರ್ಸ್ ಪೊಸಿಷನ್ ಅಂತೀವಿ ನಾವು. ಅದು ಸರ್ಕಾರಿ ಪ್ರಾಪರ್ಟಿ ಆದರೆ 60 ವರ್ಷ ಒಬ್ಬ ವ್ಯಕ್ತಿ ಸ್ವಾಧೀನದಲ್ಲಿದ್ದರೆ ಅದು ಆತಂದೆ ಆಗ್ತದೆ. ಸಾಧಾರಣ ವ್ಯಕ್ತಿಯ ಆಸ್ತಿಯನ್ನು ಇನ್ನೊಬ್ಬ ಕಬಳಿಸಿದರೆ
ಮತ್ತು ಅವನು 12 ವರ್ಷ ಅದರಲ್ಲಿದ್ದರೆ ಅವನಿದೆ ಆಗ್ತದೆ, ಅಡ್ವೈಸ್ ಪ್ರಿನ್ಸಿಪಲ್ ಆಫ್ ಅಡ್ವೈಸ್ ಪೊಸಿಷನ್ ಅಂತ ಬರ್ತದೆ. ಆ ಪ್ರಿನ್ಸಿಪಲನ್ನು ಇಗ್ನೋರ್ ಮಾಡಿದ್ದಾರೆ, ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಆದರೆ ಒಂದು ಆಗ್ತದೆ ಅಂದರೆ ಸಾರ್ವಜನಿಕರ ಒಪಿನಿಯನ್ ಅನ್ನು ಇಗ್ನೋರ್ ಮಾಡೋಕ್ಕೆ ಬಹಳ ಕಷ್ಟ ಆಗ್ತದೆ. ಇಲ್ಲಿ ಸಾರ್ವಜನಿಕರ ಒಪಿನಿಯನ್ ಮುಖ್ಯನೋ ಅಥವಾ ಸಂವಿಧಾನದಲ್ಲಿ ಹೇಳಿದ ಅಂಶಗಳು ಮುಖ್ಯವೋ ಅಂತ ಬಂದಾಗ ಸಂವಿಧಾನದಲ್ಲಿ ಅದರಲ್ಲೇನಿಲ್ಲ. ಅದರಿಂದಾಗಿ ಒಂದು ನೀತಿ ಪಾಲಿಸಬೇಕಾಗ್ತದೆ. ಇಲ್ಲದೇ ಇದ್ರೆ ಇನ್ನೊಂದು ಧರ್ಮದವರು ಮತ್ತೆ ಅವರು ಸ್ವಲ್ಪ ಬಲಿಷ್ಠರಾದಾಗ ಅವರು ಅದನ್ನ ಮಾಡ್ಕೊಂಡು ಹೋಗ್ತಾರಲ್ಲ. ತಪ್ಪು ಮಾಡಿದವರನ್ನ ತೋರಿಸ್ಕೊಡೋದು ಕೋರ್ಟಿನ ಕರ್ತವ್ಯ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಕಾನೂನು ಇದ್ರೆ ಅದನ್ನು ಕಣ್ಣು ಮುಚ್ಚಿ ನೀವು ಫಾಲೋ ಮಾಡಲೇಬೇಕು. ಈಗ ಒಂದು 10 ನಿಮಿಷದ ಮುಂದೆ ಸುಪ್ರೀಂ ಕೋರ್ಟ್ ಸ್ಟಾಪ್ಸ್ ರಿಜಿಸ್ಟ್ರೇಷನ್ ಆಫ್ ನ್ಯೂ ಸೂಟ್ಸ್ ಅಗೇನ್ಸ್ಟ್ ಪ್ಲೇಸಸ್ ಆಫ್ ವರ್ಷಿಪ್, ಬಾರ್ಸ್ ಪಾಸಿಂಗ್ ಆಫ್ ಫೈನಲ್ ಸರ್ವೆ ಆರ್ಡರ್ಸ್ ಇನ್ ಪೆಂಡಿಂಗ್ ಸೂಟ್ಸ್. ಈಗ ಇದು 10 ನಿಮಿಷದ ಹಿಂದಿಂದು ಈಗ ಬಂದಿದ್ದು. ಸೊ ಎಲ್ಲ ಪೆಂಡಿಂಗ್ ಸೂಟ್ಗಳನ್ನು ಒಂದು 4 ವೀಕ್ಸ್ ಅವರು ಪಾಸ್ ಮಾಡಿದ್ದಾರೆ. ಅದು ಮತ್ತೆ ಫೈನಲ್ ಜಡ್ಜ್ಮೆಂಟ್ ಬರುವವರೆಗೆ ಕಾಶಿ ಜ್ಞಾನವಾಪಿ, ಮಥುರಾ, ಇದು ಎಲ್ಲದೂ ಸೇರಿ. ಹೌದು, ಯಾಕಂದ್ರೆ ಇವಾಗ ದಿಢೀರ್ ಅಂತ ಬಹಳಷ್ಟು ಮಾಸ್ಕ್ಗಳನ್ನೆಲ್ಲ ಡೆಮಾಲಿಷ್ ಮಾಡ್ತಾ ಇದ್ದಾರೆ, ವೆಕೇಟ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ತಾವು ಕೇಳಿದಂಥ ಪ್ರಶ್ನೆಗೆ ಏನಾದರೂ ಸದ್ಯದಲ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ ಬರ್ಬೋದು ಅಂತ. ಇನ್ನು 4 ವಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ವಿವರಣೆ ಕೇಳಿದೆ ಸುಪ್ರೀಂ ಕೋರ್ಟ್ ಈಗಿನ ಇದು. ಆದರೆ ಇಲ್ಲೂ ಒಂದು ವಾದ 1991 ವರ್ಷಿಪ್ ಆಕ್ಟ್ ಇದೆಯಲ್ಲ ಸರ್, ಅದು ಹಿಂದೂಗಳನ್ನು ನ್ಯಾಯಾಲಯಕ್ಕೆ ಹೋಗೋ ಅವಕಾಶದಿಂದ ವಂಚಿತರನ್ನಾಗಿ ಮಾಡುತ್ತೆ ಅನ್ನುವಂಥ ಒಂದು ವಾದ ಇದೆ. ಅದು ಎಷ್ಟು ನ್ಯಾಯಾಲಯಕ್ಕೆ ಯಾರನ್ನು ಹೋಗುವುದನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಆ ಪರ್ಟಿಕ್ಯುಲರ್ ಕೇಸಲ್ಲಿ ಏನು ಕಾನೂನಿದೆ, ಏನು ಫ್ಯಾಕ್ಟ್ಸ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು ತೀರ್ಪು ಕೊಡ್ಬೋದು. ಆದ್ರೆ ಯಾರು ಕೋರ್ಟಿಗೆ, ಈ ಧರ್ಮದವರು ಕೋರ್ಟಿಗೆ ಬರಬಾರ್ದು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಬಟ್ ಇದು ಅದನ್ನೇ ಹೇಳುತ್ತಲ್ಲ ಸರ್, ಅಲ್ಲ, ಇದು 4 ತಿಂಗಳು ವಾರದವರೆಗೆ ಮಾತ್ರ. ಆಮೇಲೆ ನಾವು ಫೈನಲ್ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಹೇಳೋದು. 1947 ಈ ಕಡೆಗೆ ಏನು ಸ್ಟೇಟಸ್ ಕೋ ಇದೆಯೋ ಅದರ ಕುರಿತು ಯಾರೂ ಕೋರ್ಟ್ಗೆ ಹೋಗುವಾಗಿಲ್ಲ ಅನ್ನೋ. ಅಲ್ಲ, ಅದು ಇಂಟ್ರಿಮ್ ಇದು. 4 ವಾರದೊಳಗೆ ಅವ್ರು ತೀರ್ಪು ಕೊಡ್ಬೇಕು. ಅದು ಫೈನಲ್ ಮಾಡಿದ್ದೀರಾ ಅಥವಾ ಅದು ಒಂದು ಟೆಂಪರರಿ ಆಗಿತ್ತು ಅಂತ ತೀರ್ಪು ಕೊಡಬೇಕಾಗ್ತದೆ. ಯಾರೂ ಕೋರ್ಟ್ಗೆ ಹೋಗಕ್ಕಾಗಲ್ಲ ಅಂತ ಫೈನಲ್ ಹೇಳಕ್ಕೆ ಬಹಳ ಕಷ್ಟ ಆಗೋದೇ ಇಲ್ಲ. ಆ ಕೇಸಲ್ಲಿ ಆ ತೀರ್ಪಿನ ಮುಖಾಂತರ ಕೋರ್ಟಿಗೆ ಬರ್ಬೋದಿತ್ತು, ಬರಬಾರ್ದಂತ ನಿರ್ಧಾರ ಮಾಡಬೇಕು ಹೊರತು ಯಾರು ಹಿಂದೂಗಳು ಕೋರ್ಟಿಗೆ ಹೋಗಬಾರ್ದು, ಇಸ್ಲಾಂ ಧರ್ಮದವರು ಹೋಗಬಾರ್ದು, ಕ್ರಿಶ್ಚಿಯನ್ರು ಹೋಗಬಾರ್ದು ಅಂತ ಹೇಳುವ ಅಧಿಕಾರ ಯಾವ ಕೋರ್ಟಿಗೂ ಇಲ್ಲ. ಯಾವ ಕಾನೂನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾನೂನಿನಿಂದ ವಂಚಿತರಾಗಬಾರ್ದು ಯಾರು ಕೂಡ. ಆ ಕಾನೂನು ಇವತ್ತು ಈ ಕಾನೂನು ಮಾಡುವವರು ಶಾಸಕಾಂಗದವರು, ಅವ್ರು ಮಾಡಬೇಕು ಹೊರತು ಇವ್ರು ಮಾಡೋಕ್ಕೆ ಆಗಲ್ಲ. ಆದ್ರಿಂದ 4 ವಾರ ಸ್ಟೇ ಕೊಟ್ಟಿರಬೇಕು, ಮುಂದಕ್ಕೆ ನಾವು ಫೈನಲ್ ಡಿಸಿಷನ್ ತಗೊಳ್ತೇವೆ ಅಂತ. ಅಂದ್ರೆ ಇದನ್ನ 1991 ಆಕ್ಟ್ ವ್ಯಾಲಿಡಿಟಿನ ಚಾಲೆಂಜ್ ಮಾಡಿ ಮಾಡಿರ್ಬೋದು. ಅದು 4 ವಾರದಲ್ಲಿ ಡಿಸೈಡ್ ಮಾಡ್ತಾರೆ, ನೋಡೋಣ. ಇವಾಗ ನಾವೇನು ಹೇಳಕ್ಕಾಗಲ್ಲ. ಟೆಂಪ್ರರಿ ಆರ್ಡರ್. ಹೌದು. ಸೊ ಇದು ಒಂದು ಭಾರತದ್ದಾಯ್ತು ಸರ್. ಈಗ ಅಮೆರಿಕಾದ ಕೋರ್ಟು ಕೇಸು ಒಂದು ಬಹಳ ಚರ್ಚೆ ಆಗ್ತಾ ಇದೆ. ಅದಾನಿ ವಿರುದ್ಧ ಒಂದು ಕೋರ್ಟ್ ಒಂದು ಕೇಸ್ ಫೈಲ್ ಆಯಿತು ಅನ್ನುವಂಥದ್ದು. ಅದು ಪೆಂಡಿಂಗ್ ವಿಚಾರದಲ್ಲಿ ನಾನು ಮಾತಾಡಲಿಕ್ಕೆ ಅಂದರೆ ನಾನು ಕೇಳಕ್ಕೆ ಹೊರಟಿದ್ದು ಭಾರತ ಸರ್ಕಾರ ಆ ವಿಚಾರದಲ್ಲಿ ಯಾವುದೇ ರೀತಿಯ ಪಾತ್ರವೂ ಅದರಲ್ಲಿ ಇದೆಯೋ ಇಲ್ವೋ ಅಂತ ಅಷ್ಟೇ ಪ್ರಶ್ನೆ ನಂದು, ಆ ಕೇಸಿಗೆ ಸಂಬಂಧಪಟ್ಟ ಅಥವಾ ಅದು ಇಲ್ಲ ಅಂತಂದರೆ ಜಾರ್ಜ್ ಸೋರೋಸ್ ಬಗ್ಗೆ ಒಂದಷ್ಟು ಆಗ್ತಾ ಇದೆ. ಜಾರ್ಜ್ ಸೋರೋಸ್ ಫಂಡ್ ಮಾಡ್ತಿರುವಂಥ ಆರ್ಗನೈಸೇಷನ್ಗಳು, ಅದು ಭಾರತ ವಿರೋಧಿ ಸಂಘಟನೆಗಳು, ಈ ರೀತಿಯ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಭಾರತ ಏನಾದರೂ ಸೋರೋಸ್ ವಿರುದ್ಧ ಏನಾದರೂ ಜುಡಿಷಿಯಲ್ ಪ್ರೋಸೆಸ್ ಏನಾದ್ರು ಪ್ರಾರಂಭ ಮಾಡಬಹುದಾ? ಅದಕ್ಕೆ ಅವಕಾಶ ಇದೆಯಾ? ಆ ಥರದ್ದು ಯಾವುದೇ ರೀತಿಯದ್ದು ಇಲ್ಲ. ಹೋಗಲ್ಲ. ಯಾಕಂದ್ರೆ ಇದು ಅಖಿಲ ಭಾರತದ ರೆಪ್ಯುಟೇಷನ್ ಬಗ್ಗೆ ಹೊಂದ್ಕೊಂಡಿದೆ. ಹೌದು ಹೌದು. ಇದ್ರ ಬಗ್ಗೆ ಏನಾಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೆ ಇದನ್ನು ಸ್ಟಡಿ ಮಾಡಿಲ್ಲ, ಅವ್ರು ಮಾಡಿದ್ದಕ್ಕೆ ಏನಾದ್ರು ಪುರಾವೆ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಮಾಡಿಲ್ಲ. ಇದು ಆರೋಪದ ಮೇಲೆ ಇನ್ನೊಂದು ಆರೋಪ ಬರ್ತಾ ಅಷ್ಟೇ ಹೊರತು ನೀವು ಮಾಡಿದ್ರೆ ನಾವು ಮಾಡಿದ್ದೇವೆ. ಸರ್, ಇನ್ನು ರಾಜ್ಯಕ್ಕೆ ಬಂದರೆ ಇಲ್ಲಿ ಪಂಚಮಸಾಲಿಗಳಿಗೆ ಮೀಸಲಾತಿ ಅನ್ನುವಂಥದ್ದು ಭಾಳ ಜೋರಾಗಿ ಕಳೆದ 2-3 ದಿನದಿಂದ ನಮಗೆ 2A ಸ್ಟೇಟಸ್ ಕೊಡಬೇಕು ಅನ್ನುವಂಥದ್ದು. ಆ 2A ಸ್ಟೇಟಸ್ ಕೊಡಬಾರದು ಅಂತ ಒಂದಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಸೊ ಇದು ಮೀಸಲಾತಿಯ ವಿಚಾರ ಒಂದಷ್ಟು ಜಾತಿ ಸಂಘರ್ಷಕ್ಕೆ ಕಾರಣ ಆಗುವ ಸಾಧ್ಯತೆಗಳಿವೆ. ಸಂವಿಧಾನದಲ್ಲಿ ಇದಕ್ಕೆ ಯಾವ ಪರಿಹಾರ ಹಾಗಾದರೆ ಇದೆ ಅಂತ ಸರ್? ನನ್ನ ಅನಿಸಿಕೆಯಲ್ಲಿ ಇದು ಸಂವಿಧಾನದ ವಿಚಾರ ಅಲ್ಲ. ಓಕೆ. ನಾನು ಮಾತಾಡೋದು
50ನೇ ಇಸ್ವಿಯಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ವಾದದ ಮೇಲೆ ಈ ಮೀಸಲಾತಿಯನ್ನು ತಂದರು. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ಸಮುದಾಯದವರು ವಿದ್ಯೆಯಿಂದ ವಂಚಿತರಾಗಿದ್ದಾರೆ, ಅದರಿಂದ ನಮಗೆ ಸರ್ಕಾರಿ ಕೆಲಸಗಳು ಸಿಗೋಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಸ್ವಲ್ಪ ನಮಗೆ ಸಮಯ ಕೊಡಿ, ಆ ಸಮಯದವರೆಗೆ ಮೀಸಲಾತಿಗೆ ನಮಗೆ ಎಡೆ ಮಾಡಿಕೊಡಿ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಭಾಳ ಗಂಭೀರವಾದ ಚರ್ಚೆ ನಡೀತದೆ. ಇದು ಆರ್ಟಿಕಲ್ 14ಗೆ ವಿರುದ್ಧವಾದದ್ದು, ತಾರತಮ್ಯ ಇಲ್ಲ ಅಂತ ನೀವೇ ಹೇಳಿದ್ದೀರ ಆರ್ಟಿಕಲ್ 14ನಲ್ಲಿ. ಇವಾಗ ಆ ಒಂದು ಸಮುದಾಯಕ್ಕೆ ನೀವು ಕೊಟ್ಟರೆ ಮಿಕ್ಕಿದವರು ಹೇಳ್ತಾರೆ ನಾವು ಇವಾಗ ಅವರಿಂದ ವಂಚಿತರಾಗ್ತಾ ಇದ್ದೇವೆ ಅನ್ನೋ ವಾದಗಳೆಲ್ಲ ಬರ್ತದೆ ಅನ್ನೋ ವಿಚಾರ ಹೇಳಿದ್ರು. ಆದರೆ ಕೊನೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸದಸ್ಯರು ಹೋಗ್ತಾರೆ, ಆಗ್ಲಪ್ಪ ಒಂದು 10 ವರ್ಷಕ್ಕೆ ಕೊಡೋಣ, 10 ವರ್ಷದಲ್ಲಿ ಅವರು ಆ ಮಟ್ಟಕ್ಕೆ ಬರಬೇಕು, ಮತ್ತು ಅವರು ನಮ್ಮಂತೆಯೇ ಇರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಳಿಸಿದ್ರು. ಇವಾಗ ಏನಾಗಿದೆ ಅಂದರೆ ಈ ಮೀಸಲಾತಿ ಒಂದು ವೋಟಿನ ವೆಪನ್ ಆಗಿದೆ. ಆವಾಗ ಬರೀ SC ST ಅಂತ ಇತ್ತು ರಿಸರ್ವೇಷನ್ಗೆ, ಇನ್ಯಾರು ಇರಲಿಲ್ಲ. ಇವಾಗ SCಯಲ್ಲಿ ಒಳಗೆ ರಿಸರ್ವೇಷನ್ ಮೀಸಲಾತಿ, STಯಲ್ಲಿ ಇದೇ ರೀತಿ ಆಗ್ತಾ ಇದೆ, ಹೋಗ್ತಾ ಇದೆ, ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲೆಲ್ಲ ಆಗ್ತಾ ಇದೆ. ಬರೀ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸಂವಿಧಾನದ ಒಂದು ದೊಡ್ಡ ಆದೇಶವನ್ನು ಮೀರಿದ್ದಾರೆ. ಅದು ಸರಿಸಮಾನತೆ ವಿಚಾರದಲ್ಲಿ ಮಾಡಿದ್ದಾರೆ. ಅದು ಯಾಕೆ ಮಾಡಿದರು? ಇವಾಗ 70 ವರ್ಷ ಆಯಿತು ನಮ್ಮ 75 ವರ್ಷ ಸಂವಿಧಾನವನ್ನು ನಾವು ಒಪ್ಕೊಂಡು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ 10 ವರ್ಷ ಅಂದರೆ ಇವತ್ತಿಗೂ ಕೂಡ ಅವರಿಗೆ ಅವ್ರ ವಿದ್ಯೆಯಿಂದ ವಂಚಿತರಾಗಿದ್ದಾರೆ. ಹಾಗಾದರೆ ತಪ್ಪು ಆಡಳಿತ ಇದ್ದು ಖಂಡಿತವಾಗಿ ಆಡಳಿತ ನೀವು ಅವ್ರಿಗೆ ಕೊಟ್ಟಿಲ್ಲ. ಹೌದು, ಅದು ನಿಜ ಅಲ್ಲ. ಇವತ್ತು 90% ಆದರೆ ಅವ್ರಿಗೆ ಹೋಗಬೇಕಂತ ಇಚ್ಛೆ ಇದ್ದವರಿಗೆ ಹೋಗ್ಬೋದು, ವಿದ್ಯೆಗೆ, ಕೆಲಸಕ್ಕೆಲ್ಲ ವಿದ್ಯೆಗೆ ಹೋಗ್ಬೋದು. ಮತ್ತೆ ಅವ್ರ ಸರಿಸಮಾನತೆಯಲ್ಲಿ ಮಾರ್ಕ್ಸ್ ಪಡೆದ್ರೆ ಅವ್ರಿಗೆ ಸಿಗ್ಬೋದು ಸೀಟು. ಇದು ಮೀಸಲಾತಿ ಮತ್ತು ಯಾಕೆ? ಎರಡನೇದು ವಿಚಾರ ಏನಂದರೆ, ಇವತ್ತು ಯಾರಾದರೂ ಒಂದು ಸಮುದಾಯದವರು ವಿದ್ಯೆಯಿಂದ ವಂಚಿತರಾಗಿದ್ದರೆ ಅವರು ಕೆಳದಲ್ಲಿ ಕೆಲಸ ಮಾಡುವವರು. ಆದರೆ ಮೀಸಲಾತಿಯ ಲಾಭ ಹೋಗುವುದು ಮಂತ್ರಿಗಳ ಮಕ್ಕಳಿಗೆ, ಜಡ್ಜಸ್ ಮಕ್ಕಳಿಗೆ, IAS ಅಧಿಕಾರಿಗಳ ಮಕ್ಕಳಿಗೆ. ಅವ್ರು ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ. ಅವ್ರ ಮಕ್ಕಳು ದೊಡ್ಡ ಶಾಲೆಗೆ ಹೋಗಲ್ವಾ? ಟ್ರೈನಿಂಗ್ ಎಲ್ಲ ಮಾಡ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ಏನು ಯಾವುದರಿಂದ ವಂಚಿತರಾಗಿದ್ದಾರೆ? ಅದಕ್ಕೆ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಂತ ಅದು ಅಪ್ಲೈ ಮಾಡ್ಬೇಕು, ಸ್ಟ್ರಿಕ್ಟ್ಲಿ ಅಪ್ಲೈ ಮಾಡ್ಬೇಕು. ಯಾವ ರಾಜಕೀಯ ಕಾರಣಗಳು ಅದನ್ನು ಒಪ್ತಾ ಇಲ್ಲ. ಯಾಕಂದ್ರೆ ಒಂದು ಮತದ ಆಸೆ, ಇನ್ನೊಂದು ತಮ್ಮ ಮಕ್ಕಳ. ನೋಡಿ, ನನ್ನದೇ ಆದ ಸಲಹೆ ಏನಂದ್ರೆ, ಕ್ರೀಮಿ ಲೇಯರ್ ಅಂದ್ರೆ ಏನು? ದೋಸ್ ಪೀಪಲ್ ಹೂ ಆರ್ ಸುಪೀರಿಯರ್ ಟು ಸಮ್ ಅದರ್ ಕ್ಲಾಸ್ ಆಫ್ ಪೀಪಲ್ ಅಂತ. all these people are superior to some other people. ಮಂತ್ರಿಗಳಾಗಲಿ, ನ್ಯಾಯಾಧೀಶರುಗಳಾಗಲಿ, IAS IPS ಅಧಿಕಾರಿಗಳಾಗಲಿ, ಅವರ ಕ್ರಿಮಿಲೇಯರಿಂದ ಒಳಪಟ್ಟಿದ್ದಾರೆ ಹೊರತು ಹೊರಗಿಲ್ಲ. ಆದ್ದರಿಂದ ಒಂದು ಸಲ ಈ IAS ಲಾಭವನ್ನು ಪಡೆದಂಥ ಕುಟುಂಬವನ್ನು ಅದರಿಂದ ಹೊರಗಿಲ್ಲ. ಕೊಡಿ. ಯಾರಿಗೆ? ಆ ಸ್ವೀಪರ್ಸ್ಗೆ ಇದ್ದಾರಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡೋರು ಇದ್ದಾರೆ, ಇಂಥವ್ರ ಮಕ್ಕಳಿದೆಲ್ಲ ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಡಿ. ಒಂದು ದಿವಸ ಅದೆಲ್ಲ ಮುಗಿಬೇಕಲ್ಲ. ಇದು ಹಾಗಲ್ಲ. ಇದು ಇಟ್ಕೊಂಡದ್ದು ಯಾಕೆ? ಆ ಪ್ರಭಾವಶಾಲಿ ವ್ಯಕ್ತಿಗಳ ಕುಟುಂಬಕ್ಕೆ ಹೋಗ್ಬೇಕನ್ನೋ ಒಂದೇ ಕಾರಣಕ್ಕಾಗಿ. ನ್ಯಾಯಾಧೀಶರ ಮಕ್ಕಳು ಪ್ರಯತ್ನ ಪಡಿ ಮಿಕ್ಕಿದವ್ರ ಜೊತೆ. ಹೌದು, ಕರೆಕ್ಟ್. ಮಂತ್ರಿಗಳ ಮಕ್ಕಳು ಅದೇ ರೀತಿಯಲ್ಲಿ ಭಾಳ ಜನ ಇದ್ದಾರೆ ಆ ಮಟ್ಟಕ್ಕೆ ಹೋದವರು. ಆರ್ಥಿಕವಾಗಿ ಇವ್ರಿಗಿಂತ ಜಾಸ್ತಿ ಹಣ ಇರುವವರು ಹೊರಗೆ ಬಿಸ್ನೆಸ್ನವರು ಇದ್ದಾರೆ, ಅವ್ರಿಗೂ ಸಿಗಬಾರ್ದು ಈ ಲಾಭ. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಈ ಮೀಸಲಾತಿ ಅನ್ನೋದು ಇವತ್ತು ಪ್ಯೂರ್ಲಿ ರಾಜಕೀಯ ಲಾಭಕ್ಕಾಗಿ ಮಾತ್ರ ಹೊರತು ಸಾಮಾಜಿಕ ಲಾಭಕ್ಕೆ ಅಲ್ಲ. ಸಮುದಾಯದಲ್ಲಿರುವಂಥ ಕೀಳ್ಮಟ್ಟದವ್ರನ್ನ ಮಟ್ಟಕ್ಕೆ ಇನ್ನೂ ಇದರ ಲಾಭ ಹೋಗಿಲ್ಲ. ಇದು ನನ್ನ ಅನಿಸಿಕೆಯಲ್ಲಿ ಸರಿಯಲ್ಲ. ಇದರ ಬಗ್ಗೆ ಕೋರ್ಟ್ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಈ ಒಂದು ಸಂವಿಧಾನದ ಒಂದು ಇದು ಸರಿಸಮಾನತೆಯನ್ನು ನೀವು ಮೀರಿ ಏನಾದರೂ ಲಾಭ ಕೊಡಬೇಕಾದ್ರೆ ಅದಕ್ಕೆ ಇವತ್ತಿನ ಪರಿಸ್ಥಿತಿ ಇದೆಯಾ ಅಂತ ತಿಳ್ಕೊಳ್ಬೇಕು ನಾವು. ಅದರಲ್ಲಿ ನಿಮಗೆ 50% ಸೀಲಿಂಗ್ ಕೂಡ ಇದೆ, ಅದನ್ನು ಯಾರು ಕೇರ್ ಮಾಡುವಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ 50% ಅಂತ ಅಷ್ಟಕ್ಕೆ ಬಿಟ್ಟಿದ್ದಾರೆ. ಇಲ್ಲದಿದ್ರೆ 75 ಆಗ್ತಾ ಇತ್ತು ಇವತ್ತು. ಹೌದು. ಇವತ್ತು ಎಲ್ಲದಕ್ಕೂ ನಿರ್ಧಾರಕ್ಕೆ ಬರಬೇಕಾದ್ರೆ
ಆ ನಿರ್ಧಾರವನ್ನು ತಗೊಳ್ಳುವಂಥ ವ್ಯಕ್ತಿಯಲ್ಲಿ ಇದರಲ್ಲಿ ನನಗೇನಿದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು. ಸಮಾಜಕ್ಕೇನಿದೆ, ರಾಜ್ಯಕ್ಕೇನಿದೆ, ರಾಷ್ಟ್ರಕ್ಕೇನಿದೆ ಅನ್ನೋದಿಲ್ಲ ಇವತ್ತು ಭಾವನೆ. ಅದರಿಂದಾಗಿ ಈ ರೀತಿ ಅನ್ಯಾಯಗಳು ನಡೀತಾ ಇದೆ ಅನ್ನೋದು ನನ್ನ ವಿಚಾರ. ಅಂದರೆ ಮೀಸಲಾತಿ ಇರ್ಬೋದು, ಅದೇ ರೀತಿ ಇನ್ನೊಂದಷ್ಟು ಸಮಸ್ಯೆಗಳಿರ್ಬೋದು. ಆಡಳಿತಗಾರರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮ ವೈಫಲ್ಯಗಳನ್ನು ನ್ಯಾಯಾಂಗದ ಮೇಲೆ ಹಾಕಿ ಸುಮ್ಮನೆ ಎಲ್ಲವನ್ನ ತಲೆ ಮೇಲೆ ಹಾಕ್ತಾರೆ. ಹೌದು. ಅದರಿಂದ ಬಹಳಷ್ಟು ವಿಚಾರಗಳು ಕೋರ್ಟಿಗೆ ಹೋಗಬಾರದಂಥ ವಿಚಾರಗಳು ಕೋರ್ಟಲ್ಲಿ ಹೋಗ್ತಾ ಇದೆ. ಹೌದು ಹೌದು ಹೌದು. ಅದರಿಂದ ಒಬ್ಬ ನಿಷ್ಠಾವಂತ ನ್ಯಾಯಾಧೀಶ ಅದನ್ನು ಸರಿದಾರಿಯಲ್ಲಿ ತಗೊಂಡು ಹೋಗ್ಬೋದು. ಅವ್ರು ಹೇಳ್ಬೋದು ಇದು ನಮ್ದೆಲ್ಲ ಜವಾಬ್ದಾರಿ, ಇದು ನಿಮ್ದು ಜವಾಬ್ದಾರಿ. ಕೆಲವು ಪ್ರಕರಣ ಹಾಗೂ ಆಗಿದೆ, ನೀವೇ ತೀರ್ಮಾನ ಮಾಡ್ಕೊಳ್ಳಿ ಹೇಳ್ತಾರೆ. ಇದು ನಮ್ಮ ತಲೆ ಮೇಲೆ ಯಾಕೆ ಹಾಕ್ತೀರ ಅಂತ. ಮೊನ್ನೆ ರಾಜ್ಯ ಸರ್ಕಾರ ಹೋಗಿತ್ತಲ್ಲ ಸರ್, ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಸಿಕ್ಕಿಲ್ಲ ಸರಿಯಾಗಿ ಅಂತ ಅವ್ರು ಹೇಳಿ ಕಳಿಸ್ತಾರೆ, ನೀವು ಕೂತ್ಕೊಂಡು ಮಾತಾಡ್ಕೊಳ್ಳಿ ಅಂತ ವಾಪಸ್ ಕಳಿಸ್ತಾರೆ. ಅದೇ ರೀತಿ ಮಾಡಬೇಕು. ಇಂಥ ವಿಚಾರದಲ್ಲಿ ನ್ಯಾಯ ಕೈವಾಡ ಮಾಡಬಾರ್ದು. ಹೌದು ಹೌದು ಹೌದು. ಇದು ತಮ್ಮ ಲಾಭಕ್ಕಾಗಿ ನಿಮ್ಮನ್ನ ಮುಂದೆ ಬೈಯುವಂಗೆ ಮಾಡ್ತೀರಿ, ಇವಾಗ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನ್ಯಾಯಾಂಗದ ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ನಾವು ಏನು ಹೇಳ್ತೀವಿ, ಅದು ಕೆಲವರಿಗೆ ಜುಡಿಷಿಯಲ್ ಓವರ್ ಆಕ್ಟಿವಿಸಮ್ ಅಂತ ಕಾಣ್ತಾ ಇದೆ. ಎವ್ರಿ ಆಕ್ಟಿವಿಸಮ್ ಇಸ್ ಓವರ್ ಆಕ್ಟಿವಿಸಮ್ ಅಕಾರ್ಡಿಂಗ್ ಟು ಮಿ. ನ್ಯಾಯಾಂಗದಂದರೆ ತಮ್ಮದೇ ಆದ ದಾರಿ ತೋರಿಸುವಂಥ ತೀರ್ಪುಗಳು ಇರಲೇಬಾರ್ದು. ಅದು ಕಾನೂನು ಏನು ಹೇಳ್ತದೋ, ಮತ್ತು ಹಿಂದೆ ಮೇಲಿನ ಕೋರ್ಟ್ನವರು ಏನು ತೀರ್ಪು ಕೊಟ್ಟಿದ್ದಾರೋ ಅದು ಆರ್ಟಿಕಲ್ 141 ಪ್ರಕಾರ ರಾಷ್ಟ್ರದ ಕಾನೂನು ಆಗ್ತದೆ. ಅದನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ಓವರ್ ರೂಲ್ ಮಾಡ್ಬೋದು, ಆದರೆ ಲಾರ್ಜರ್ ಬೆಂಚಿಗೆ ಹೋಗ್ಬೇಕು ಅದು. ಇಲ್ಲಿ ಎಷ್ಟೋ ಸಲ ಇದನ್ನು ಆ ಕಡೆಯಿಂದ ತಗೊಂಡು ಹೋಗಿ ಈ ಕಡೆಯಿಂದ ತಗೊಂಡು ಆ ಕೇಸು ಇದಕ್ಕೆಲ್ಲ ಅಪ್ಲೈ ಆಗಲ್ಲ ಅಂತ ಹೇಳಿಬಿಟ್ಟು ತೀರ್ಪು ಕೊಡುವಂಥ ನ್ಯಾಯಾಧೀಶರು ಇದ್ದಾರೆ. ನ್ಯಾಯಾಂಗದ ವಿಶ್ವಾಸಾರ್ಹತೆ ಅನ್ನುವಂಥದ್ದು ಒಂದಿರ್ತದೆ. ಅದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ನ್ಯಾಯಾಂಗದ ವಿಶ್ವಾಸಾರ್ಹತೆ ಬಗ್ಗೆ ಅವರವ್ರಿಗೆ ಆದ ರೀತಿಯಲ್ಲಿ ಮಾತಾಡುವಂತ. ನಾನು ಹೇಳಿದಲ್ಲ, ಮೂಲ ಕಾರಣ ಇತರ ಎರಡು ಸಂವಿಧಾನದ ಅಂಗಗಳು, ಶಾಸಕಾಂಗ, ಕಾರ್ಯಾಂಗ. ಯಾಕಂದ್ರೆ ಅವ್ರ ಮೇಲೆ ಅಷ್ಟೊಂದು ಆರೋಪ ಇದೆ. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಅವರಲ್ಲೂ ಇದೆ ಅಂತ ತೋರ್ಸಕ್ಕೆ ಒಂದು ಪ್ರಶ್ನೆ ಆಗ್ತಾ ಇದೆ. ಅದಕ್ಕೆ ಕೆಲವು ನ್ಯಾಯಾಧೀಶರು ಸಪೋರ್ಟ್ ಮಾಡ್ತಾ ಇದ್ರಿಂದ ಅವರ ಕಾರ್ಯವೈಖರಿಯಿಂದ ಸಪೋರ್ಟ್ ಮಾಡಿದಂಗೆ ಆಗ್ತದೆ. ಅಂದರೆ ನ್ಯಾಯಾಧೀಶರಾದವರು ಒಂದಷ್ಟು ತಮಗೇ ಆದಂಥ ಒಂದು ಫ್ರೇಮ್ವರ್ಕ್ ಅನ್ನು ಹಾಕೊಳ್ಬೇಕಾಗತ್ತೆ. ಅದು ನ್ಯಾಯಾಲಯದ ಒಳಗಿರಲಿ ಹೊರಗಿರಲಿ ಎಲ್ಲೇ ಇರಲಿ, ಅದೊಂದು ಅದು ವೈಯಕ್ತಿಕ ವಿಚಾರ. ವೈಯಕ್ತಿಕ ನೀವು ಹೇಳೋದು ತೀರ್ಪಿನಲ್ಲಿ ನನ್ನ ಏನಂದ್ರೆ ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ದ ಲಾ ಆಫ್ ದ ಲ್ಯಾಂಡ್. ಯಾವುದೇ ಒಂದು ಬದಲಾವಣೆ ತರುವುದು ಕಾನೂನಲ್ಲ, ಆದರೆ ಅದನ್ನ ಅನುಸರಿಸುವಂಥವ್ರು ಬದಲಾವಣೆ ತರಬೇಕು. ಹಿರಿಯರು ಸ್ವಾಮಿಗಳು ಇವರೆಲ್ಲ ಹಿಂದೆ ಹೇಳ್ತಾ ಇದ್ರು, ಇದು ಮಾಡು ಇದು ಮಾಡಬೇಡ ಅಂತ. ಇವತ್ತೆಲ್ಲ ಸ್ವಾಮಿ ನಮ್ಗೆ ರಿಸರ್ವೇಶನ್ ಕೊಡಿ, ನಮ್ಗೆ ಅದು ಕೊಡಿ ಇದೆ ಹೊರತು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋರು ಭಾಳ ಕಮ್ಮಿ. ಹೌದೌದು. ಅಂದರೆ ಕಾನೂನು ಪಾಲನೆ ಮಾಡೋರಿಗಿಂತಲೂ ಹೆಚ್ಚಾಗಿ ಕಾನೂನಿನ ಬಗ್ಗೆ ಭಯ ಇರಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಇವತ್ತಿನ ಸಮಾಜದ ಬಹಳ ಮೊದಲ ಆದ್ಯತೆ ಅಂತ ನೀವು ಹೇಳ್ತೀರಿ. ಸೊ ಸಂತೋಷ್ ಹೆಗಡೆ ಅವರೇ, ದಯವಿಟ್ಟು ನೀವು ಇಲ್ಲಿಯವರೆಗೆ ಬಂದು ನಿಮ್ಮ ಅನಿಸಿಕೆಗಳನ್ನು ಭಾಳ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಒಂದು ಸರಿದಾರಿಯಲ್ಲಿ ಹೋಗೋದಕ್ಕೆ ಹೇಗಿರಬೇಕು ಅದು ಅನ್ನುವಂಥದ್ದನ್ನು ನಿಮ್ಮ ವೈಯಕ್ತಿಕ ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡಿದ್ದೀರಿ. ಇದನ್ನು ನೋಡಿದಂಥ ನಮ್ಮ ವೀಕ್ಷಕರು ಸಹ ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ, ಕಾನೂನಿನ ಬಗ್ಗೆ ಒಂದಷ್ಟು ಅರಿವನ್ನು ಹೆಚ್ಚು ಮಾಡ್ಕೋತಾರೆ ಅನ್ನುವಂಥ ನಂಬಿಕೆ ಕೂಡ ನನ್ನದು. ಇಲ್ಲಿಯವರೆಗೆ ಬಂದು ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸಂತೋಷ್ ಹೆಗಡೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.